ಅಣ್ಣ, ನೀವ್ಯಾಕೆ ಇಲ್ಲಿದ್ದೀರಾ? ಹೋಗಿ ಕ್ಯಾಶ್ ಕೌಂಟರ್ ತವ ಕುತ್ಕೊಳ್ಳಿ, ನಾನ್ ಪಾರ್ಸೆಲ್ ಕೊಡ್ತೇನೆ. ವಿದ್ಯಾ, ನೀನು ಇವತ್ತಿಂದ ಕೆಲ್ಸಕ್ಕೆ ಬರೋದು ಬೇಡ ಕಣವ. ಯಾಕೆ ಇದ್ದಕ್ಕಿದ್ದಾಗ ಹಿಂಗೆ ಹೇಳ್ತಾ ಇದ್ದೀರಾ? ನೋಡವ್ವ, ಯಾಕೆ ಏನು ಅಂತ ನಮ್ತವ ಕೇಳೋದಕ್ಕಿಂತ ಹೋಗಿ ನಿಮ್ಮ ಅವ್ರ ಹತ್ರ ಕೇಳು, ಗೊತ್ತಾಯ್ತದೆ. ಅಣ್ಣ, ನಮ್ ಮಾವಯ್ಯನ್ ತವ ಕೇಳ್ಬೇಕಾ? ನನಗೊಂದು ಅರ್ಥ ಆಯ್ತಾ ಇಲ್ಲ ಅಣ್ಣ. ಹೇಳುದ್ನಲ್ಲವ್ವ, ಹೋಗಿ ನಿಮ್ಮ ಮಾವನ ಹತ್ರ ಕೇಳು, ಎಲ್ಲ ಗೊತ್ತಾಯ್ತದೆ, ಸರಿನಾ? ಆಯ್ತೇನಾ? ಬೇಗ ಮಾತಾಡ್ಲ ಏನ್? ಓಹೋ, ಎಳೆ ಮಗು ಅಳ್ತಾ ಇದೆ. ಫೀಡಿಂಗ್ ಬಾಟ್ಲು ಕೊಡ್ತೀರಾ ನೋಡಿ. ನೀವಿಬ್ರು ಅವನಿಗೆ ಸಮಾಧಾನ ಮಾಡಕ್ ಬಂದಿದ್ದೀರಾ? ನೋಡು ನವ್ಯ, ನನ್ನ ಮಗ ಶಾನೆ ಸೂಕ್ಷ್ಮ. ರಾತ್ರಿ ಆಗಿರೋದ್ನ ನೆನ್ಪಿಸ್ಕೊಂಡು ನನ್ನ ಮಗ ಕೊರಗ್ತಾ ಇರೋದ ನನ್ ಕೈಯಲ್ಲಿ ನೋಡಕ್ಕಾಯ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮ್ ಮಗನ್ನ ಯಾರ್ ಸೆನ್ಸಿಟಿವ್ ಅಂತ ಹೇಳ್ತಿರೋದು? ಬರೀ ಕೆಟ್ಟದನ್ನೇ ಯೋಚನೆ ಮಾಡೋ ದೊಡ್ಡ ಯೂಸ್ಲೆಸ್ ಮನುಷ್ಯನ್ಗೆ ಮಾಡಕ್ಕೆ ಅಂತ ಒಂದು ಕೆಲ್ಸ ಇರ್ಬೇಕು. ಇಲ್ಲ ಅಂದ್ರೆ ಬರೀ ಈ ರೀತಿ ಕೆಟ್ಟದನ್ನೇ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ. ನೋಡು, ಅವನೇನು ಕೆಲ್ಸ ಮಾಡಕ್ಕಿಲ್ಲ. ಅವನೇನಿದ್ರು ವ್ಯವಹಾರ ನೋಡ್ಕೊಳ್ಳೋದ್ ಆಟೆಯ. ಇವನ್ ಬಂಡವಾಳ ಎಲ್ಲ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಬೇಡಿ. ಬುಡದ್ ಸಮೇತ ಎಲ್ಲನೂ ಬಿಚ್ಚಿಡ್ತೀನಿ. ಇವನೇನು, ಇವನ್ ಯೋಗ್ಯತೆ ಏನು, ಇವನ್ ನೋಡ್ಕೊಳ್ಳೋ ವ್ಯವಹಾರಗಳು ಎಲ್ಲನೂ ನನಗ್ ಗೊತ್ತಿದೆ. ಹಾಪ ಹೇಳವ್ವ ಮಗಳೇ, ಆರಾಮಾಗಿದೀಯಾ? ಆರಾಮು, ಅದು ಈ ಮನೇಲಿ ಹೇಗಪ್ಪ ಸಾಧ್ಯ? ಯಾಕ್ ಮಗಳೇ, ಏನಾಯ್ತು? ಮತ್ತಿನ್ನೇನಪ್ಪ, ಗಂಡ ಆದವನು ಹೇಗಿದ್ರು ಪರವಾಗಿ, ಆದ್ರೆ ಹೆಂಡತಿಗೆ ನಂಬಿಕಸ್ತ ಆಗಿರ್ಬೇಕು, ದುಡ್ದು ತಂದು ಕೊಡೋನಾಗಿರ್ಬೇಕು. ಆದ್ರೆ ಇಲ್ಲಿರೋರ್ ಎಲ್ರೂ ಸೋಮಾರಿಗಳೇ. ಅದ್ರಲ್ಲೂ ನಿಮ್ ಅಳಿಯ ಅಂತೂ ದೊಡ್ಡ ಸೋಂಬೇರಿ. ಕೂತು ಕಾಲ ಕಳಿಯೋದ್ರಲ್ಲಿ ನಂಬರ್ 1. 24 ಗಂಟೆನೂ ಯಾರಿಗ್ ಮೋಸ ಮಾಡ್ಬೇಕು, ಹೇಗ್ ಕಾಲ ಕಳಿಬೇಕು ಅಂತ ಯೋಚನೆ ಮಾಡ್ಕೊಂಡೆ ಕೂತಿರ್ತಾನೆ. ನನಗ್ ಬರ್ತಾರೋ ಕೋಪಕ್ಕೆ ಕೋಪ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋದತ್ತಾ? ಹೊಸಿ ತಾಳ್ಮೆ ತಗೋ. ಅಲ್ಲಿ ಯಾರವ್ರೆ, ಫೋನ್ ಕೊಡು. ನಮ್ ಮದರ್ ಇನ್ ಲಾನೇ ಇದಾರೆ, ಅವ್ರಿಗೆ ಕೊಡ್ತೀನಿ, ಮಾತಾಡಿ. ತಗೊಳ್ಳಿ, ನಮ್ಮಪ್ಪ ಮಾತಾಡ್ಬೇಕಂತ. ಯೋಳಿ ಬೀಗ್ರೆ, ಏನ್ ಹೇಳೋದು? ಮದ್ವೆ ಅಂತೂ ಆಯ್ತು, ಇನ್ಮೇಲಾರ ಜವಾಬ್ದಾರಿ ತಗೊಂಡು ಕೆಲ್ಸ ಮಾಡ್ಕೊಂಡು ಹೆಂಡ್ರ ಮಕ್ಳನ್ನ ಸಾಕೊಂಡು ಹೋಗುವಂತ ಬುದ್ಧಿ ಹೇಳೋದ್ ಬಿಟ್ಟು ಮನೇಲೆ ಕುಣ್ಸ್ಕೊಂಡಿದ್ದೀರಾ? ನೋಡಿ ಅದು ಸರಿ ಸರಿ, ನಮ್ ಇಟ್ಗೆ ಫ್ಯಾಕ್ಟ್ರಿ ತವ ಕಳ್ಸ್ಕೊಡಿ. ನಾಳೆ ಕಳ್ಸ್ಕೊಡ್. ನಾಳೆ ಅನ್ನೋದು ಆಳು ಅಂತ ಕೇಳಿಲ್ವೇ? ನೀವಂತೂ ಒಳ್ಳೆ ಬುದ್ಧಿ ಅಂತೂ ಕಲ್ಸ್ಲಿಲ್ಲ. ಕಡೆ ಪಕ್ಷ ನಾನಾರು ವ್ಯವಹಾರ ಕಲಿಸ್ತೀನಿ, ಕಳ್ಸ್ಕೊಡಿ. ಸೂಪರ್ ಕನ್ನಡ ಸುದ್ದಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಪ್ಪ ಹೇಳಿದ್ದು ಎಲ್ರಿಗೂ ಕೇಳ್ಸಿದೆ ಅಂತ ಅನ್ಕೋತೀನಿ. ಮಿಸ್ಟರ್ ಸುಭಾಷ್, ಸಾರಿ, ಮಿಸ್ಟರ್ ಸೋಂಬೇರಿ ಸುಬ್ಬ, ಕೇಳಿಸ್ತು ಅಂತ ಅನ್ಕೊಂಡಿದೀನಿ. ಬೇಗ ಹೊರಡಿ. ಯಾಕಮ್ಮ, ಯಾಕೆ ತಗ್ತಾ ಇದೀಯಾ? ಸುಭಾಷ, ನಿನ್ನ ಅದೃಷ್ಟ ಕುಲಾಯಿಸ್ಕೊಂಡ್ ಆ ನಿನ್ನ ಪೆದ್ದ ಮಾವ ಇಟ್ಗೆ ಫ್ಯಾಕ್ಟ್ರಿನೇ ನಿನಗ್ ವಯಸ್ಸಂಗ ಅವನಿ. ಹೋಗು, ಕರಿತಾವನಲ್ಲ. ಹೌದೇ? ನನ್ ಮನ್ಸಿಗಂಗ ಅನ್ನಿಸ್ತಾದೆ ಸುಭಾಷ್. ಹೊರ. ಸರಿ ಅಮ್ಮ, ಹಂಗಿದ್ರೆ ಈಗ್ಲೇ ಹೊಂಡ್ತೀನಿ. ಅವ್ವಾ, ನಾನ್ ಈಗ ತಾನೇ ಹೇಳಿಲ್ವಾ ಎಲ್ಲದಕ್ಕೂ ಟೈಮ್ ಬರ್ಬೇಕು ಅಂತ? ನೋಡು, ನಾನ್ ಹೇಳ್ದಂಗೆ ಈಗ್ಲೇ ಟೈಮ್ ಬಂದ್ಬಿಡ್ತು. ಸರಿ, ನೀನೋಗ್ಲಾ. ಅಪ್ಪಯ್ಯ ಏನೋ ಬರಕ್ ಹೇಳ್ತೀನಿ. ಇವಳು ಯಾಕೆ ಇಲ್ಲಿಗ್ ಬಂದ್ಲು? ಇವಳು ಬಂದವಳೆ ಅಂದ್ರೆ ಏನಾದ್ರೂ ಇಸೆ ಇರ್ತದೆ ಕಣವ. ನೋಡೋಣ, ಸುಮ್ಕಿರು. ಅಂತದೇನಿರ್ತದೆ? ಅಯ್ಯೋ, ನೋಡೋಣ ಅಂದೆ ತಾನೆ, ಸುಮ್ಕಿರು. ಮಾವಯ್ಯ, ನಿಮ್ ತವ ಒಂದ್ ವಿಚಾರ ಮಾತಾಡ್ಬೇಕಿತ್ತು. ಮಾವಯ್ಯ, ಯಾವಾಗ್ಲೂ ನಾನು ಹೋಟ್ಲು ಕೆಲ್ಸಕ್ ಹೋಗಂಗೆ ಇವತ್ತುನುವೆ ಹೋಗಿದ್ದೆ. ಅವಾಗ ಅಲ್ಲಿ ಏನಾಯ್ತು ಅಂದ್ರೆ, ವಿದ್ಯಾ, ನೀನು ಇವತ್ತಿಂದ ಕೆಲ್ಸಕ್ಕೆ ಬರೋದು ಬೇಡ ಕಣವ. ಯಾಕೆ ಎತ್ತಕ್ಕಿದ್ದಾಗ ಹೆಂಗೆ ಹೇಳ್ತಾ ಇದ್ದೀರಾ? ಹೋಗಿ ನಿಮ್ಮ ಮಾವನ ಹತ್ರ ಕೇಳು. ಆದ್ರೆ ಅವ್ರು ಯಾಕ ಹಂಗ್ ಹೇಳಿದ್ರು ಅಂತ ದಿಟ್ವಾಗ್ಲೂ ನಂಗೆ ಅರ್ಥ ಆಗ್ಲಿಲ್ಲ ಮಾವಯ್ಯ. ಇವತ್ತಿಂದ ನೀನ್ ಕೆಲ್ಸಕ್ ಬೇಡ ಅಂತ ಹೇಳ್ಕಳ್ಸು ಅಂತ ಫೋನ್ ಮಾಡಿದ್ದು ನಾನೇ ಕಣವ. ಇನ್ಮ್ಯಾಕಿಂದ ನೀನ್ ಅಲ್ಲಿಗೆ ಕೆಲ್ಸಕ್ ಹೋಗೋದ್ ಬೇಡ. ಮಾವಯ್ಯ, ಕೆಲ್ಸಕ್ ಹೋಗ್ಬೇಡ ಅಂದ್ರೆ ನನ್ ಜೀವನಕ್ಕೆ ಏನ್ ಮಾಡ್ಲಿ? ನನ್ ಓದಿಗೆ ಮತ್ತೆ ಆದ್ರೆ ಬಿಲ್ಗೆಲ್ಲ ಏನ್ ಮಾಡ್ಲಿ ಮಾವಯ್ಯ ನಾನು? ನೀನು ಸ್ವಾಭಿಮಾನಿ, ನೀನೇ ಸಂಪಾದನೆ ಮಾಡಿ ಬದುಕ್ಬೇಕು ಅನ್ನೋ ಛಲಗಾತಿ ಅಂತ ನನಗ್ ಗೊತ್ತು ಕಣವ. ಹಂಗನ್ಬಿಟ್ಟು ನೀನು ಹೋಟ್ಲ್ ಕೆಲ್ಸ ಮಾಡ್ಬೇಕು ಅಂತ ಏನಿಲ್ವಲ್ಲ. ಹಂಗೆ ನನಗೆ ಪಾರ್ಟ್ ಟೈಮ್ ಕೆಲ್ಸ ಯಾರ್ ಕೊಟ್ಟಾರು ಮಾವಯ್ಯ? ನಾನ್ ಕೊಡ್ತೀನಿ. ಹೆಂಗಿದ್ರು ಗೋವಿಂದ ಊರ್ಗೋಗೋನೆ. ಅವ್ನ್ ಇಲ್ಲಿದ್ರು ಲೆಕ್ಕನೆಲ್ಲ ನೋಡ್ಕೊಂಡು ಆಡಿಟರ್ ರಿಪೋರ್ಟ್ ಕೊಡೋದಕ್ಕೆ ಅವ್ನ ಕೆಲ್ಸ ಶಾನೆ ಕಷ್ಟ ಆಗ್ತಾ ಇತ್ತು. ಇನ್ ಮ್ಯಾಕಿಂದ ನೀನೊಂದ್ ಕೆಲ್ಸ ಮಾಡ್ಬಿಡವ. ಕಾಲೇಜ್ಗೆ ಹೋಗಿ ಬಂದ್ಮೇಲೆ ಈ ಲೆಕ್ಕನೆಲ್ಲ ನೀನೇ ನೋಡ್ಕೊ. ನೀನ್ ಕೆಲ್ಸ ಮಾಡ್ದಂಗೂ ಆಯ್ತದೆ, ನನಗ್ ಸಹಾಯನೂ ಆಯ್ತದೆ. ನೋಡಿ ಮಾವಯ್ಯ, ಇಲ್ಲಿ ಗಂಟ ನಿಮ್ ಯಾವ ಮಾತನ್ನು ನಾನ್ ತಿರಸ್ಕಾರ ಮಾಡಿಲ್ಲ. ಆದ್ರೆ ಈ ವಿಷಯದಲ್ಲಿ ನಾನ್ ನಿಮ್ ಮಾತನ್ನ ಒಪ್ಕೊಳ್ಳೋದಕ್ಕಾಗಕ್ಕಿಲ್ಲ. ಸೂಪರ್ ಕನ್ನಡ ಸುದ್ದಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತೆಲ್ಲ ಇಲ್ಲೇ ಇರ್ತೀನಿ, ಕಳಿಸ್ಕೊಡ್ತೀನಿ ಬಿಡಿ. ಸರಿ, ಪರವಾಗಿಲ್ಲ, ದೊಡ್ಡದಾಗಿ ನನ್ ಲೆವೆಲ್ಗೆ ತಕ್ಕಂತೆ ಇದೆ. ಇದ್ನ ನೆಟ್ ನೋಡ್ಕೊಂಡು ಒಳ್ಳೆ ನಂಬಿಕೆ ಗಳಿಸ್ಕೊಬಿಟ್ರೆ ಇಡೀ ಆಸ್ತಿನೇ ನನ್ ಜವಾಬ್ದಾರಿಗೆ ಒಪ್ಪಿಸ್ಬಿಡ್ತಾರೆ. ಆಮ್ಯಾಕೆ ದಿಲ್ದಾರ್ ಅಂತ ಇರ್ಬೋದು. ಅವಯ್ಯ ಪರ ಕೇಳಿದ್ರಂತೆ, ಹೇಳಿ ಮವ, ನಾನ್ ಏನ್ ಕೆಲ್ಸ ಮಾಡ್ಬೇಕು ಅಂತ. ಕೆಲ್ಸ ಮಾಡಿ ಅನುಭವ ಇರೋರ್ಗಾದ್ರೆ ಅದ್ರ ಆಧಾರದ ಮೇಲೆ ಇಂಥ ಕೆಲ್ಸ ಅಂತ ಹೇಳ್ಬೋದು. ಆದ್ರೆ ಕೆಲ್ಸ ಅಂದ್ರೇನೆ ಏನು ಅಂತ ಗೊತ್ತಿಲ್ದೇ ಇರೋ ನಿಮ್ಗೆ ಏನ್ ಕೆಲ್ಸ ಅಂತ ಹೇಳಿ? ಎಲ್ಲಾ ಕೆಲ್ಸನೂ ಮಾಡಿ. ಮಾವ, ಎಲ್ಲಾ ಕೆಲ್ಸ ಅಂತಂದ್ರೆ? ಸದ್ಯಕ್ಕೆ ನೀವು ಇಟ್ಗೆನ ಲೋಡ್ ಮಾಡೋದು, ಮಣ್ಣು ಕಲ್ಸೋದು, ಹಂಗೆ ಆ ಗೂಡ್ಗ್ ಹಾಕಕ್ಕೆ ಇಟ್ಗೆ ಎತ್ಕೊಂಬಂದ್ ಕೊಡೋದು, ಮತ್ತೆ ನಮ್ ಮೇಸ್ತ್ರಿ ಹೇಳಿದ್ದು ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗಿ. ಮಾವ, ನಾನು ಆ ಕೆಲ್ಸ ಎಲ್ಲ
ಮಾಡ್ಬೇಕೆ. ಅದ್ರಲ್ಲಿ ತಪ್ಪೇನಿದೆ ಅಳಿ ಅಂದ್ರೆ ಅರಸನಾಗಿ ಮೆರಿಬೇಕು ಅಂದ್ರೆ ಆಳಾಗಿ ದುಡಿಲೇಬೇಕು. ನಾನು ಇಂಥ ಕೆಲ್ಸಗಳನ್ನೆಲ್ಲ ಮಾಡ್ಕೊಂಡೆಯ ಇವತ್ತು ಈ ಮಟ್ಟಕ್ಕೆ ನಿಂತಿರೋದು. ಈ ಬಿಟ್ಟಿ ಶೋಕಿನೆಲ್ಲ ಬಿಟ್ಬಿಟ್ಟು ಈ ಕನ್ನಡಕ ಅಂಗಿನ ಬಿಚ್ಬಿಟ್ಟು ಹೋಗಿ ಕೆಲಸ ಮಾಡಿ ಹೋಗಿ. ಮಾವ ಅದು ಸುಮ್ಕೆ ಹಿಂಗೆ ಕಾಲ ಕಳಿಯೋದು ಅಂದ್ರೆ ನಂಗೆ ಇಡ್ಸಕ್ಕಿಲ್ಲ. ಲೋಡ್ ಮಾಡ್ಬೇಕು ಬಿರ್ನೋಗಿ. ಸರಿ ಮಾವ, ಅಂಗೇನು ಬಿಚ್ಚಾಕ್ತೀನಿ, ಆದ್ರೆ ನನ್ಗೆ ಈ ಧೂಳೆಲ್ಲ ಆಗಕ್ಕಿಲ್ಲ. ಈ ಕನ್ನಡಕ ಒಂದ್ ಹಾಕತೀನಿ. ಸರಿ ಸರಿ ಪರವಾಗಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವಯ್ಯ. ಲೇ ಇದ್ಯಾ, ಯಾಕೆ ಹಿಂಗ್ ಹೇಳ್ತಾ ಇದೀ? ನನ್ನನ್ನ ಕ್ಷಮಿಸಿ ಅಮ್ಮಮ್ಮ. ನೀವೆಲ್ರೂ ನನ್ ಮೇಲ್ ತೋರ್ತಾ ಇರೋ ಅಕ್ರೆಗೆ ಸಾನೆ ಥ್ಯಾಂಕ್ಸ್. ಆದ್ರೆ ಈ ಕೆಲ್ಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನನ್ ಮನ್ಸಾಕ್ಷಿನ ಒಪ್ಪಕ್ಕಿಲ್ಲ ಅಮ್ಮಮ್ಮ. ಯಾಕ್ ಮಾಡಕ್ಕಾಗಕ್ಕಿಲ್ಲ? ಇದು ಒಂದ್ ಕೆಲ್ಸನೇ ತಾನೇ, ಮಾಡ್ಕೊಂಡ್ ಹೋಗು. ಕೆಲವೊಂದ್ ವಿಚಾರದಲ್ಲಿ ದೂರ ಇದ್ದಷ್ಟು ಒಳ್ಳೇದು ಅತ್ತೆ. ಯಾಕೆ ಇನ್ನು ನೀನು ಮಂತ್ರಿ ಶಿವರಾಮೇಗೌಡ್ರ ಸೊಸೆಯನ್ನ ಮರ್ತ್ಬಿಟ್ಟಿದ್ಯಾ? ಕ್ಷಮ್ಸಿ ಸಾವಿತ್ರಿ ಅಮ್ಮ. ನಾನ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ದಿದ್ದು ಚೆಲುವರಾಜನ್ ಮಗಳಾಗಿನೇ ಹೊರತು ಶಿವರಾಮೇಗೌಡ್ರ ಸೊಸೆ ಆಗಿ ಅಲ್ಲ. ಅಲ್ಲಿ ನಾನು ಯಾವತ್ತು ಈ ಅಟ್ಟೆ ಸೊಸೆ ಅಂತ ಹೇಳ್ಕೋಬಾರ್ದು ಅಂತಾನೆ ಇದ್ದೆ. ಅದನ್ನ ನಾನು ಯಾವತ್ತೂ ಹೇಳ್ಕೊಂಡು ಇರ್ಲಿಲ್ಲ. ನೋಡೆ, ನೀನ್ ಹೇಳ್ಕೊಂಡಿದೀ ಅಂತ ನಾವ್ ಯಾರು ಹೇಳ್ತಾ ಇಲ್ಲ. ಅಲ್ಲಿ ಹೋಗಿ ಸುಮ್ನೆ ಯಾಕೆ ಕಷ್ಟ ಪಡ್ತೀಯಾ ಅಂತ. ಇಲ್ಲೇ ಕೆಲ್ಸ ಮಾಡ್ಬಿಡು. ಅದು ಕೆಲ್ಸನೇ ಇದು ಕೆಲ್ಸನೇ ಅಲ್ವೇ? ಅಮ್ಮಮ್ಮ, ನೀವು ಕೊಡ್ತಾ ಇರೋ ಕೆಲ್ಸದಲ್ಲಿ ಪ್ರೀತಿ ಅದೇ, ಕಾಳಜಿ ಅದೇ. ಆದ್ರೆ ನನ್ ಮನ್ಸಿಗೆ ನೆಮ್ಮದಿ ಕೊಡಕ್ಕಿಲ್ಲ. ಯಾಕೆ ಅಂದ್ರೆ ಅದು ನನ್ನ ಅರ್ಹತೆಗೆ ಸಿಕ್ ಕೆಲ್ಸ ಅಂತ ನನ್ಗ್ ಅನ್ಸಕ್ಕಿಲ್ಲ. ನೀವು ನನ್ ಮೇಲಿರೋ ಕರುಣೆಯಿಂದ ಕೊಟ್ ಕೆಲ್ಸ ಅಂತ ಅನ್ಸ್ಕತ್ತದೆ. ನನಗೆ ಆ ಕರುಣೆಯಿಂದ ಸಿಗೋ ಜೀವನ ಬ್ಯಾಡ. ಕಷ್ಟ ಆದ್ರೂ ಕಷ್ಟಪಟ್ಟು ಬದುಕೋದ್ರಲ್ಲೇ ಶಾನೆ ತೃಪ್ತಿ ಅದೇ. ಒಟ್ನಲ್ಲಿ ಆ ಹೋಟ್ಲಿಗೋಗ್ ಕೆಲ್ಸ ಮಾಡಿ ನಮ್ಮ ಅಣ್ಣಂದು ಈ ಅಟ್ಟಿ ಮರವಾದಿ ಕಳಿಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ. ನೀ ಅಲ್ಲಿ ಕೆಲ್ಸ ಮಾಡೋದ್ರಿಂದ ನಮ್ಮ ಅಣ್ಣನ್ ಗೌರವ ಮರ್ಯಾದೆ ಮಣ್ಪಾಲ್ ಆಯ್ತದೆ ಅಂತ ನಿನಗ್ ಗೊತ್ತಾ? ನನ್ನಿಂದಾಗಿ ನಮ್ ಮಾವಯ್ಯನ್ ಗೌರವಕ್ಕೆ ಚ್ಯುತಿ ಬರ್ತದೆ ಅಂದ್ರೆ ನಾನ್ ಆ ಕೆಲ್ಸಕ್ಕೆ ಹೋಗಕ್ಕಿಲ್ಲ ಬಿಡಿ ಸಾವಿತ್ರಿ ಅಮ್ಮ. ಹಂಗಾರೆ ಶಿವರಾಮ್ ಹೇಳಿದ ಕೆಲ್ಸನ ಮಾಡ್ಕೊಂಡ್ ಹೋದಿಯಾ? ಖಂಡಿತವಾಗ್ಲೂ ಇಲ್ಲ ಅಮ್ಮಮ್ಮ. ನಾನು ಒಪ್ಕೊಳ್ಳೋದಿರ್ಲಿ, ನನ್ ಹೊಟ್ಟೆಲಿರೋ ಮಗು ಅದು ಒಪ್ಕೊಳ್ತದ? ನಾಳೆ ದಿನ ಹೊರಗಡೆ ಬಂದ್ಮೇಲೆ ನನ್ ಮಗು ನನ್ ಸ್ವಾಭಿಮಾನನ ಬಿಟ್ಬಿಟ್ಟು ಅದ್ ಹೆಂಗ್ ಬದುಕ್ದೆ ಅಂತ ನನ್ನ ಪ್ರಶ್ನೆ ಮಾಡಕ್ಕಿಲ್ವಾ ಮಾವಯ್ಯ? ಇನ್ ಮುಂದೆ ನಿಮ್ ಗೌರವಕ್ಕೆ ಧಕ್ಕೆ ಬರೋ ಅಂತ ಕೆಲ್ಸ ನಾನ್ ಯಾವತ್ತೂ ಮಾಡಕ್ಕಿಲ್ಲ. ನನ್ ಜೀವನಕ್ಕೆ ಬೇರೆ ಏನಾದ್ರೂ ದಾರಿ ನೋಡ್ಕೋತೀನಿ. ನಾನ್ ನಿಮ್ ಮುಂದೆ ನಿಂತು ಎದುರು ಮಾತಾಡ್ದೆ ಅಂತ ಬ್ಯಾಸರ ಮಾಡ್ಕೋಬೇಡಿ. ನನ್ನಿಂದ ಏನಾದ್ರೂ ತೆಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬೇಡಿ. ಯಾವ್ರೆ, ನನ್ ಕೈಲಿ ಆಯ್ತಾ ಇಲ್ಲ, ಸಾಕಾಗೋಯ್ತು. ಏನೋ MLA ಮಗಳು ಅಂತ ಮದ್ವೆ ಆದ್ರೆ ತಲೆ ಮೇಲೆ ಇಟ್ಗೆನೆ ಎಳದ್ಬಿಟ್ಲಲ್ಲ. ಅವಳ ಅಜ್ಜಿ ಅವಳು ಇಲ್ಲೇ ಇದ್ದಿದ್ರೆ ಇಟ್ಗೆ ಪಟ್ಕೆ ತಗೊಂಡ್ ಹಾಕ್ಬಿಡ್ತಾ ಇದ್ದೆ ತಲೆ ಮೇಲೆ. ಇರ್ಲಿ, ಟೈಮ್ ಬರ್ತದೆ. ಒಳ್ಳೇದ್ ಮಾಡ್ಬೇಕು ಅನ್ನೋ ಆ ಜೀವಕ್ಕೆ ನಮ್ಮ ಕಡೆಯಿಂದ ಕೆಟ್ಟದಾಗ್ಬಿಡ್ತಲ್ಲವ. ನಾವೇನೇ ಮಾಡಿದ್ರು ಅದರಿಂದ ಒಳ್ಳೇದೇ ಆಯ್ತದೆ ಅಂತ ನಂಬ್ತಾಳೆ. ಅವಳಿಗೂ ನಮ್ಗೂ ಇರೋ ವ್ಯತ್ಯಾಸನೇ ಅದು. ಅವಳು ಕೆಟ್ಟದ್ರಲ್ಲೂ ಒಳ್ಳೇದನ್ನ ನೋಡ್ತಾಳೆ. ನಾವು ಅವಳು ಒಳ್ಳೇದನ್ನ ನೋಡ್ದೆ ಬರೀ ಕೆಟ್ಟದ್ದನ್ನೇ ನೋಡ್ಬಿಟ್ವಿ. ನೀನೇನ್ ಮಾಡ್ತೀಯೋ ಬಿಡ್ತೀಯೋ ನನಗ್ ಗೊತ್ತಿಲ್ಲ. ಆದಷ್ಟು ಬುರ್ನೆ ನನ್ನ ಮುದ್ದು ಸೊಸೆನ ಈ ಅಟ್ಟಿ ಒಳಿಕೆ ನಗನಗದ ಕರ್ಕೊಂಡ್ಬರ್ಬೇಕು.